ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಕರ್ಣನ ಅವಸಾನನೂ ಆಗಿರುತ್ತೆ. ಕುಂತಿ ಹುಟ್ಟಿದಾಗಂತೂ ಅವನಿಗೆ ಜಾತಕರ್ಮಗಳನ್ನು ಮಾಡಲಿಲ್ಲ. ಸತ್ತ ಮೇಲೆ ಶವ ಸಂಸ್ಕಾರವಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಅವನ ಹೆಣವನ್ನು ಹುಡುಕ್ಲಿಕ್ಕೆ ಹೋಗ್ತಾಳೆ. ಅವಳಿಗೆ ಒಂದು ವಿಶ್ವಾಸ ಇರುತ್ತೆ. ಏಕೆಂದರೆ ಕರ್ಣ ತನ್ನ ಹಾಗೆ ಇರೋದು, ಅಗಲವಾದ ಭುಜಗಳು, ಎತ್ತರವಾದ ಮೈಕಟ್ಟು, ಸುಲಭವಾಗಿ ಕಂಡುಹಿಡಿದು ಬಿಡಬಹುದು ಅಂತ ಹೋಗ್ತಾಳೆ. ಆದರೆ ಆ ರಣರಂಗದಲ್ಲಿ ಸತ್ತಿದ್ದ ಸಹಸ್ರಾರು ಸೈನಿಕರ ಮಧ್ಯ, ಜನಗಳ ಮಧ್ಯ ಅವಳಿಗೆ ಕರ್ಣನ ಗುರುತು ಹತ್ತೋದಿಲ್ಲ. ಜೊತೆಗೆ ಅಲ್ಲಿ ರಣಹದ್ದುಗಳು, ನಾಯಿಗಳು, ತೋಳುಗಳು ಎಲ್ಲ ತುಂಬಿರುತ್ತವೆ. ಜೊತೆಗೆ ವಿಷದ ಬಾಣಗಳು ಕೂಡ ಬಿದ್ದಿರುತ್ತೆ. ಹಾಗಾಗಿ ಇನ್ನು ಅಲ್ಲಿರೋದು ಸರಿಯಲ್ಲ ಅಂತ ಹೇಳ್ಬಿಟ್ಟವರು ಮತ್ತೆ ಹಿಂತಿರುಗ್ತಾರೆ. ಮಧ್ಯದಲ್ಲಿ ಸಂಜಯ ಏನು ಮಾಡ್ತಾನೆ, ಏನಾದರೂ ನೋಡ್ಕೊಂಡು ಬರ್ತೀನಿ ಅಂತೇಳಿ ಹೋಗ್ತಾನೆ. ಹೋದವನು ಇಡೀ ರಾತ್ರಿ ಬರೋದಿಲ್ಲ. ಆನಂತರ ಬೆಳಗ್ಗೆ ಬರ್ತಾನೆ. ಏನಾಯಿತು, ಎಲ್ಲಿ ಹೋಗಿದ್ದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಕುಂತಿ ಕರ್ಣನ ತಾಯಿ, ಕರ್ಣ ಕೂಡ ಪಾಂಡವರಲ್ಲಿ ಒಬ್ಬ ಅನ್ನೋ ವಿಚಾರ ನನಗೆ ಗೊತ್ತಾಗಿತ್ತಲ್ವ. ಅದನ್ನು ಪಾಂಡವರಿಗೆ ಹೇಳಿದ್ರೆ ಅವರಿಂದ ಬಹುಮಾನ ಸಿಕ್ಕಬಹುದು. ನಾನೇ ಈ ವಿಷಯವನ್ನು ಮೊದಲು ಹೇಳಬೇಕು ಅನ್ನೋ ಆಸೆಗಲ್ಲಿ ಹೋದೆ. ಆದರೆ ಅಲ್ಲಿದ್ದವರು ನಾನೊಬ್ಬ ಹುಚ್ಚ, ಈ ಥರ ಮಾತಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನನ್ನನ್ನು ಕಟ್ಟುಗಳಲ್ಲಿ ಕಟ್ಟಿ ಚೆನ್ನಾಗಿ ಹೊಡೆದ್ರು. ಆಮೇಲೆ ಈ ಕುಂಟು ಕುದುರೆಯನ್ನು ಹತ್ಕೊಂಡು ಬಂದೆ ಅಂತ ಸಂಜಯ ಹತ್ಕೊತಾನೆ ಹೇಳ್ತಾನೆ. ವಿದುರ ಅವನಿಗೆ ಸಮಾಧಾನ ಮಾಡ್ತಾನೆ. ಹೇಳ್ತಾನೆ, ಅಲ್ಲ, ಇಷ್ಟು ವರ್ಷ ಕುಂತಿ ಈ ರಹಸ್ಯವನ್ನು ಹೊಟ್ಟೆಲಿ ಇಟ್ಕೊಂಡಿದ್ಲು. ಕರ್ಣನು ಕೂಡ ಹೊಟ್ಟೆಲಿ ಇಟ್ಕೊಂಡೆ ಸತ್ತ. ನಿನ್ನನ್ನು ಕರೆದಿದ್ದು ಅವನು ಎಲ್ಲಿ ಸತ್ತ ಆ ಜಾಗ ತೋರಿಸು ಅಂತ ಹೇಳಕ್ಕೆ. ಇಲ್ಲದೆ ಇದ್ದರೆ ರಥ ನಡೆಸಲಿಕ್ಕೆ ನನ್ನ ಮಗನ್ನೇ ಕರ್ಕೊಂಬರ್ತಿದ್ದೆ. ನೀನು ಯಾಕೆ ನಿನಗೆ ಮೀರಿದ ವ್ಯವಹಾರಕ್ಕೆ ಹೋದೆ? ಅದರ ಫಲನೇ ನೀನು ವಧೆ ತಿಂದಿದ್ದು ಅಂತ ಹೇಳ್ತಾನೆ. ಆಗ ಸಂಜಯ ಹೇಳ್ತಾನೆ, ಹೌದು, ದಾರಿ ಉದ್ದಕ್ಕೂ ನಾನು ಅದನ್ನೇ ಯೋಚನೆ ಮಾಡ್ಕೊಂಡು ಬಂದೆ. ಇಷ್ಟು ದಿನ ಮಾಡಿದ್ದ ವರದಿಯ ಕಸುಬಿನ ಚಟ ಅಂತ ಕಾಣುತ್ತೆ. ಈ ರಹಸ್ಯವನ್ನು ಹೊಟ್ಟೆಲಿ ಇಟ್ಕೊಳ್ಳೋಕ್ಕೆ ನನ್ನ ಕೈಲಿ ಸಾಧ್ಯ ಆಗಲಿಲ್ಲ. ಪೂರ್ವಾಪರ ವಿವೇಚನೆಯನ್ನು ಮಾಡದೆ ಸುದ್ದಿಯನ್ನು ಹರಡಿಬಿಡ್ಬೇಕು ಅನ್ನೋ ಆತುರ ಇತ್ತು. ಜೊತೆಗೆ ಮುಖ್ಯ ಸುದ್ದಿಯನ್ನು ನಾನು ಮೊದಲು ಮುಟ್ಟಿಸ್ದೆ ಅಂತ ಪಾಂಡವರು ನನ್ನನ್ನು ಹೊಗಳ್ತಾರೆ ಅನ್ನೋ ಆಸೆನೂ ಇತ್ತು ಅಂತ ಸಂಜಯ ಮತ್ತೆ ತಲೆ ತೆಗೆಸಿ ಕೂತ್ಕೊತಾನೆ. ಸ್ವಲ್ಪ ಹೊತ್ತಿನ ನಂತರ ಅವನೇ ಹೇಳ್ತಾನೆ, ಇನ್ನು ವರದಿಗಾರನ ಕೆಲಸವನ್ನು ಬಿಟ್ಟುಬಿಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದೀನಿ. ಕದ್ದು ಕುಳಿತ ನರಿಯನ್ನು ಬೇಟೆಗಾರರು ಸುತ್ತುವರೆದು ಹುಡುಕಿ ಕೊಲ್ಲೋ ಹಾಗೆ ದುರ್ಯೋಧನನನ್ನು ಪಾಂಡವ ವೀರರು ಕೊಂದ್ರು ಅನ್ನೋ ವರದಿ ಹೇಗಿದ್ದರೂ ಧೃತರಾಷ್ಟ್ರನಿಗೆ ಗೊತ್ತಾಗೇ ಆಗತ್ತೆ. ನಾನು ಹೇಳೋ ಅಗತ್ಯ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ನಾಚಿಕೆ ಕಳೀತು ಅನ್ನೋ ಹಾಗೆ ತಲೆ ಎತ್ತಿ ವಿದುರನ ಕಡೆ ನೋಡ್ತಾನೆ. ತಕ್ಷಣ ವಿದುರ ಅವನನ್ನು ಕಟ್ಟಿ ಹಾಕೋ ಮಾತನ್ನು ಹೇಳ್ತಾನೆ, ಮಗು ಸಂಜಯ, ರಾತ್ರಿ ಎಲ್ಲ ಏಟು ಬಿದ್ದಿದೆ. ಹಾಗಾಗಿ ನಿನಗೆ ಈಗ ಆತ್ಮಜಾಗೃತಿ ಆಯಿತು ಅಂತ ಕಾಣುತ್ತೆ. ಜೊತೆಗೆ ಇನ್ನೊಂದು ಸಂಗತಿಯನ್ನು ನಿನ್ನಲ್ಲಿ ನೀನು ಪರೀಕ್ಷೆ ಮಾಡ್ಕೋ. ಸತ್ಯವನ್ನು ಮಾತ್ರ ಹೇಳು, ಪ್ರಿಯದ ಬೆಣ್ಣೆ ಹಚ್ಚಬೇಡ ಅಂತ ನೀನು ವರದಿಯನ್ನು ಆರಂಭಿಸಿದ ದಿನವೇ ಹೇಳಿದ್ನಲ್ವಾ. ನಾನು ನಿನ್ನ ಕರೆದೇ ಹೇಳಿದ್ದೆ. ಮಹಾರಾಜನ ಮಕ್ಕಳು ಸೋಲ್ತಾರೆ ಅಂತ ಖಚಿತವಾಗಿ ತಿಳಿದ ಮೇಲೆ ನಿನ್ನ ವರದಿಯ ವೈಖರಿಯಲ್ಲಿ ಅಪ್ರಿಯವಾದ ವಾಸನೆಯನ್ನು ನೀನು ಬೇಕಂತಲೇ ಸೇರಿಸ್ತಾ ಇದ್ದೆ. ಈಗ ಕೂಡ ದುರ್ಯೋಧನನ್ನ ಕದ್ದು ಕೂರೋ ನರಿಗೆ ಹೋಲಿಸ್ತಾ ಇದೆಯಲ್ಲ. ಮಹಾರಾಜನನ್ನ ಗೌರವ ಸೂಚಕವಾದ ಶಬ್ದವನ್ನು ಬಿಟ್ಟು ಆ ಬರೀ ಧೃತರಾಷ್ಟ್ರ ಅಂತ ಹೇಳಿದೆ. ಈ ಥರ ಮಾಡಬಾರ್ದಲ್ವಾ? ಸತ್ಯದ ವರದಿಗಾರನಲ್ಲಿ ಈ ರೀತಿಯ ಏರಿಳಿತ ಇರಬಾರ್ದಲ್ವಾ? ಯೋಚನೆ ಮಾಡು ಅಂತಾನೆ. ಸಂಜಯನಿಗೆ ಮತ್ತೆ ನಾಚಿಕೆ ಅನಿಸುತ್ತೆ. ಜೊತೆಗೇನೆ ಬಗೆಹರಿದಿರೋ ಗೊಂದಲ ಎಲ್ಲ ಬರುತ್ತೆ, ಸಿಟ್ಟು ಬರುತ್ತೆ ಜೊತೆಗೆ. ಯಾಕೆಂದರೆ ಕುಂತಿಯನ್ನು ಇವನು ತನ್ನ ಮನೇಲಿ ಇಟ್ಕೊಂಡಿದ್ದಾನೆ. ಈಗ ಅವಳ ಮಕ್ಕಳು ಸಿಂಹಾಸನ ಏರೋ ಕಾಲ ಬಂದಿದೆ. ಹಾಗಾಗಿ ಅವಳೆದುರಿಗೆ ಧೃತರಾಷ್ಟ್ರನನ್ನು ಗೌರವಿಸೋ ಮಾತಾಡ್ತಾ ಇದ್ದಾನೆ ಇವನು ಅಂತ ಅಂದ್ಕೊಳ್ತಾನೆ ಸಂಜಯ. ಇನ್ನು ಅವನ ಕೈಲಿ ರಥ ನಡ್ಸೋಕ್ಕಾಗಲ್ಲ ಅಂತ ಗೊತ್ತಾಗಿ ವಿದುರನೇ ಕಡಿವಾಣದ ಹಗ್ಗಗಳನ್ನು ಕೈಯಲ್ಲಿ ಹಿಡ್ಕೊಂಡು ಸಾರಥಿಯ ಸ್ಥಾನದಲ್ಲಿ ಕೂತ್ಕೊತಾನೆ. ಕೈಗಳನ್ನು ಆಡಿಸ್ಲಿಕ್ಕೂ ಆಗದೆ ಇರೋಂತಹ ಸ್ಥಿತಿಯಲ್ಲಿದ್ದ ಸಂಜಯ ಕುಂತಿ ಹತ್ರ ಕೂತ್ಕೊತಾನೆ, ಕಾಲನ್ನ ಹಿಡ್ಕೊತಾನೆ. ಕೂತು ದಾರಿಯನ್ನು ನಿರ್ದೇಶನ ಮಾಡ್ತಾ ಇರ್ತಾನೆ, ಹೀಗೆ ಹೋಗು ಹಾಗೆ ಹೋಗು ಅಂತ. ನೀರಿಗಾಗಿ ಹಾತೊರಿತಿದ್ದ ಕುದುರೆಗಳು ಅಷ್ಟೊತ್ತಿಗಾಗಲೇ ಅಡ್ಡದಿಡ್ಡಿ ಎಳಿತಾ ಇರುತ್ತವೆ. ಅವುಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನದಲ್ಲಿ ವಿದುರನಿಗೂ ಕೂಡ ಏದುಸಿರು ಬರ್ತಾ ಇರುತ್ತೆ. ಹೀಗೆ ಒಂದು 3 ಗಳಿಗೆಯಷ್ಟು ದಾರಿ ಅವರು ನಡೀತಾರೆ. ಆನಂತರ ಇದ್ದಕ್ಕಿದ್ದಂಗೆ ಸಂಜಯಂಗೆ ನೆನಪಾಗುತ್ತೆ, ಎಡಗಡೆನಲ್ಲಿ ಒಂದು ಹಳ್ಳ ಇದೆ, ಅಲ್ಲಿಗೆ ಹೋಗು ಅಂತಾನೆ.
ಸರಿ, ವಿದುರ ರಥವನ್ನ ಆ ಕಡೆ ತಿರುಗಿಸ್ತಾನೆ. ಅಲ್ಲೊಂದು ಹಳ್ಳ ಇರುತ್ತೆ. ಕುದುರೆಗಳಿಗೆ ನೀರು ಕುಡಿಸಿ ಅವರು ಕೂಡ ಬಿಂದಿಗೆಗಳಲ್ಲಿ ನೀರು ತುಂಬ್ಕೊತಾರೆ. ಸಂಜೆಯ ಒಣಗಿದ ರೊಟ್ಟಿಯನ್ನು ನೆನೆಸಿ ಅಗಿಲಿಕ್ಕೆ ಶುರು ಮಾಡ್ತಾನೆ. ಕುಂತಿ ಅರಳನ್ನ ನೀರಲ್ಲಿ ನೆನೆಸ್ಬಿಟ್ಟು ಜೇನು ಬೆರೆಸಿ ವಿದುರನಿಗೆ ಕೊಡ್ತಾಳೆ. ತಾನು ಕೂಡ ಒಂದು ಸ್ವಲ್ಪ ತಿಂತಾಳೆ. ಅಲ್ಲಿಂದ ಮುಂದಕ್ಕೆ ದಾರಿ ತೋರಿಸೋ ಅಗತ್ಯ ಇರೋದಿಲ್ಲ. ಏಕೆಂದ್ರೆ ಚಕ್ರಗಳು ಹರಿದು ನೆಲದ ಮೇಲೆ ದಾರಿ ಮೂಡಿರುತ್ತೆ. ಅಂದ್ರೆ ಅದೇ ದಾರಿಲಿ ಹೋದ್ರೆ ಹಸ್ತಿನಾವತಿ ಸಿಗುತ್ತೆ ಅಂತ ಎಂಥವ್ರಿಗೂ ಗೊತ್ತಾಗೋ ಹಾಗಿರುತ್ತೆ. ಹಿಂತಿರುಗೋ ಹಾದಿನೂ ಆಗಿದ್ರಿಂದ ಕುದುರೆಗಳಿಗೂ ಸಾಕಷ್ಟು ಗೊತ್ತಿರೋದ್ರಿಂದ ಅವು ಆ ಕಡೆ ಈ ಕಡೆ ತಿರುಗದೆ ಗುರ್ತು ಹಿಡಿದು ಸಾಗ್ತಾ ಇರುತ್ತವೆ. ಸಂಜೆಯ ಕೂತ್ಕೊಂಡೆ ತೂಕುಡಿಸ್ತಾ ಇರ್ತಾನೆ. ಸ್ವಲ್ಪ ಜರುಗಿ ಕುಂತಿ ಅವನನ್ನ ಮಲ್ಕೋ ಅಂತ ಹೇಳ್ತಾಳೆ. ಮಲ್ಕೋ ಅಂತ ಬಲವಂತ ಪಡಿಸಿದ್ಮೇಲೆ ಸಂಕೋಚ ಪಟ್ಕೊಂಡೆ ಮಲ್ಕೊಳ್ತಾನೆ. ಆದ್ರೆ ರಥದ ಕುಕ್ಕಲಿಗೆ ಏಟು ಬಿದ್ದ ಬೆನ್ನಿನ ಜಾಗ ನೋವಕ್ಕೆ ಶುರುವಾಗತ್ತೆ. ಹಾಗಾಗಿ ತಕ್ಷಣ ಎದ್ದು ಕೂತ್ಕೊತಾನೆ. ಮತ್ತೊಂದು 3 ಗಳಿಗೆ ಇವರ ಒಂದು ಪ್ರಯಾಣ ಮುಂದುವರಿತಾ ಇರುತ್ತೆ. ಹೊತ್ತು ನೆತ್ತಿಯ ವಲಯಕ್ಕೆ ಏರ್ತಾ ಇರ್ಬೇಕಾದ್ರೆ ಇವ್ರ ಎದುರುಗಡೆನೆ ಹಸ್ತಿನಾವತಿ ಕಡೆಗೆ ಒಂದು ದೊಡ್ಡ ಗುಂಪು ಹೋಗ್ತಾ ಇರೋದು ಕಾಣಿಸುತ್ತೆ. ಆ ಗುಂಪಲ್ಲಿ ಬರೀ ಹೆಂಗಸರಿರ್ತಾರೆ. ತಲೆಗೆ ಸೆರಗು ಹೊತ್ಕೊಂಡು ಮೊಣಕಾಲು ಪಾದಗಳು ಮುಚ್ಚೋ ಹಾಗೆ ಪಾವಡ ಉಟ್ಟವ್ರು ಇರ್ತಾರೆ. ಅಂದ್ರೆ ಇವರು ಕ್ಷತ್ರಿಯರ ಒಡತಿಯರು ಅನ್ಸುತ್ತೆ. ಮಂಡಿವರೆಗೆ ಮಾತ್ರ ಸುತ್ತಕೊಂಡು ಮೊಣಕಾಲು ತೋಳುಗಳನ್ನ ಕಾಣೋ ಹಾಗೆ ಬಿಟ್ಟಿದ್ದವರು ದಾಸಿಯರಿರ್ಬೇಕು ಅಂತ ವಿದುರನಿಗೂ ತಕ್ಷಣ ಅನ್ಸುತ್ತೆ. ಜೊತೆಗೆ ಪುಟ್ಟ ಮಕ್ಕಳನ್ನ ಎತ್ಕೊಂಡು ನಡೆಯುವಂತಹ ಮುದುಕ ದಾಸಿಯರು ಮುದುಕಿಯರೆಲ್ಲರೂ ಇರ್ತಾರೆ. ಸುಮಾರು ಎಷ್ಟು ಜನ ಅಂತ ಹಾಗೆ ಎಣಿಸಿದಾಗ 50 ಅಲ್ಲ, 100 ಅಲ್ಲ, ಸುಮಾರು ಅದಕ್ಕೂ ಹೆಚ್ಚು. ಇನ್ನು ಮುಂದೆ ಮರದ ಆಚೆಗೆ ಮತ್ತಷ್ಟು ಜನ ಇರ್ತಾರೆ. 3-4 ಗುಂಪುಗಳಂತೆ ಜನ ಹೋಗ್ತಾನೆ ಇರ್ತಾರೆ. ಆದ್ರೆ ಎಲ್ರೂ ಹೆಂಗಸ್ರೇನೆ. ಕುದುರೆ ಸದ್ದು ಕೇಳಿ ಅವರುಗಳು ಹಿಂತಿರುಗ್ತಾರೆ. ತಕ್ಷಣ ವಿದುರನಿಗೆ ಗುರ್ತು ಹಿಡಿಯುತ್ತೆ. ಆ ಗುಂಪಲ್ಲಿ ತಲೆ ಮೇಲೆ ಸೆರಗು ಹೊತ್ಕೊಂಡು ಎತ್ತರಕ್ಕೆ ಇದ್ದವಳು ದುರ್ಯೋಧನನ ಹೆಂಡತಿ ಭಾನುಮತಿ. ಅವಳ ಹಿಂದೆನೆ ಅಳ್ತಾ ವೈಧವ್ಯದ ದುಃಖ ಜಿನ್ಗಿಸ್ತಾ ಇರೋದು ಅವಳೇನೆ ದುಶ್ಯಾಸನನ ಹೆಂಡತಿ. ಅವ್ರಿಗೆಲ್ಲ ವಿದುರನ ಗುರ್ತು ಹತ್ತುತ್ತೆ. ಅವರೆಲ್ಲ ನಿಂತ್ಕೊಂತಾರೆ. ಅರೆ, ತಾನಿವ್ರನ್ನೆಲ್ಲ ಗಮನಿಸ್ಲೇ ಇಲ್ವಲ್ಲ ಅಂತ ವಿದುರ ಅನ್ಕೊಳ್ತಾನೆ. ಜೊತೆಗೆ ಬಿಲ್ಲು ಬಾಣ ಹಿಡ್ಕೊಂಡು ಓರೆಯಲ್ಲಿ ತೂಗು ಬಿಟ್ಟ ಕತ್ತಿ ಜೊತೆಗೆ ವೀರಗಾಸೆ ಧರಿಸಿದ್ದಂತಹ ಒಬ್ಬ ಗಂಡಸು ಈಗ ಈ ಕಡೆ ತಿರುಗ್ತಾನೆ. ತಕ್ಷಣ ವಿದುರನಿಗೆ ಅವನ ಗುರುತು ಹತ್ತುತ್ತೆ. ಅರೆ, ಇವನು ಯುಯುತ್ಸು ಅಲ್ವಾ, ಪಾಂಡವರ ಪಕ್ಷಕ್ಕೆ ಹೋಗಿದ್ದವನು, ಇಲ್ಲಿಗೆ ಹೇಗೆ ಬಂದ ಅಂತ ವಿದುರ ಅನ್ಕೊಳ್ತಾನೆ. ಚಿಕ್ಕಪ್ಪ, ಈ ಕಡೆ ಎಲ್ಲಿ ಹೋಗಿದ್ದೆ ನೀನು ಅಂತ ಯುಯುತ್ಸು ಕೇಳ್ತಾನೆ. ನೀನು ಈ ಕಡೆ ಎಲ್ಲಿಂದ ಬಂದೆ ಅಂತ ವಿದುರ ಕೇಳ್ತಾನೆ. ಆಗ ಯುಯುತ್ಸು ಹೇಳ್ತಾನೆ, ನಿನ್ನೆ ಶಲ್ಯ ಸತ್ತ, ಆಮೇಲೆ ದುರ್ಯೋಧನನ ಸೈನ್ಯ ಎಲ್ಲ ನಾಶ ಆಗೋಯ್ತು. ಶಿಬಿರದ ಪಹರೆ ಕಾಯೋರನ್ನು ಕೂಡ ನಿನ್ನೆ ಯುದ್ಧಕ್ಕೆ ನಿಯೋಜಿಸಿದ್ರು ಅಂತ ನಮ್ಗೆ ಆಮೇಲೆ ಸುದ್ದಿ ಬಂತು. ಓಡ್ ಹೋಗೋ ದುರ್ಯೋಧನನ ಪರವಾಗಿ ಬಂದ ಬೇರೆ ದೇಶಗಳ ಸೈನಿಕರು ಅಥವಾ ನಮ್ಮ ಕಡೆ ಯೋಧರು ಈ ಹೆಂಗಸರ ಶಿಬಿರಕ್ಕೆ ನುಗ್ಗಿ ಯುದ್ಧದ ದಣಿವು ಅಥವಾ ಬೇಸರ ಅಥವಾ ರೋಷ ತೀರಿಸ್ಕೊಳ್ಳೋಕೆ ಆ ಹೆಂಗಸರ ಮೇಲೆ ಬಿದ್ದರೆ ನಮ್ಮ ರಾಜಮನೆತನದ ಗೌರವ ನಷ್ಟ ಆಗುತ್ತಾ ಅಂತ ನನಗನ್ನಿಸ್ತು. ಓಡ್ ಹೋಗಿ ತಕ್ಷಣ ಧರ್ಮಜನಿಗೆ ಹೇಳಿದೆ, ಯುಯುತ್ಸು, ನನ್ನ ಬುದ್ಧಿ ಆ ಕಡೆ ಹರಿದೇ ಇರಲಿಲ್ಲ. ಸರಿ, ನೀನೇ ಹೋಗು, ಹೇಗಿದ್ರು ಆ ಹೆಂಗಸರ ಪರಿಚಯ ನಿನಗಿದೆ ಅಲ್ವಾ, ಎಲ್ಲರನ್ನು ಕ್ಷೇಮವಾಗಿ ಹಸ್ತಿನಾವತಿ ಮುಟ್ಟಿಸೋ ಹೊಣೆ ನಿಂದು ಅಂತ ಅಂದ. ಹಾಗಾಗಿ ಓಡೋಡಿ ಬಂದೆ. ಆದರೆ ಶಿಬಿರದಲ್ಲಿ ನೋಡಿದ್ರೆ ಒಂದೂ ರಥ ಇರಲಿಲ್ಲ, ಕುದುರೆನೂ ಇರಲಿಲ್ಲ. ಇವರುಗಳು ಅಡುಗೆ ಮಾಡಿ ಊಟ ಮಾಡಿಕೊಂಡು 2 ದಿನಕ್ಕೂ ಮೇಲಾಗಿತ್ತಂತೆ. ಸಾಮಾನುಗಳೆಲ್ಲ ಮುಗಿದೋಗಿತ್ತಂತೆ. ಅಡುಗೆಯವರು ಕೂಡ ಓಡ್ ಹೋಗಿದ್ರಂತೆ. ನಿನ್ನೆ ಇಳಿ ಹೊತ್ತಲ್ಲಿ ಇವರನ್ನೆಲ್ಲ ನಡೆಸ್ಕೊಂಡು ಹೊರಟೆ. ರಾತ್ರಿ ಇವರನ್ನೆಲ್ಲ ಒಂದು ಮರದ ಕೆಳಗಡೆ ಮಲಗಿಸಿ ನಾನು ಈ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿದ್ದೆ ಅಂತ ಯುಯುತ್ಸು ಹೇಳ್ತಾನೆ. ವಿದುರ ರಥದಿಂದ ಇಳಿತಾನೆ. ದುರ್ಯೋಧನನ ಹೆಂಡತಿ ಹತ್ರಕ್ಕೆ ಹೋಗಿ ನಿಂತ್ಕೊಂತಾನೆ. ಅವಳು ತನ್ನ ಸ್ಥಿತಿಯನ್ನು ತೋರಿಸಬಾರದು ಅನ್ನೋ ಹಾಗೆ ಮುಖ ತಗ್ಗಿಸ್ತಾಳೆ. ಅವಳು ಹಿಂದೆನೆ ನಿಂತವಳು ಈಗ ತಕ್ಷಣ ವಿದುರನ್ಗಳು ಗುರ್ತು ಹತ್ತುತ್ತೆ. ತಲೆ ಮೇಲೆ ಸೆರಗಿಲ್ದಂತಹ ದುಶ್ಯಳೆ ಅತ್ತಿಗೆಯ ಬೆನ್ನಿನಲ್ಲಿ ಅವತ್ತಿರೋ ಹಾಗೆ ಅವತ್ಕೊಂಡಿರ್ತಾಳೆ. ಅರೆ, ಆ ಕಡೆ ಇರೋಳು ಮತ್ತೊಬ್ಳು ಯಾರು ಅಂತ ನೋಡಿದಾಗ ಅವಳು ಲಕ್ಷ್ಮಣನ ಹೆಂಡತಿ, ಅಂದ್ರೆ ದುರ್ಯೋಧನನ ಸೊಸೆ. ಅರೆ, ಅವಳು ಈ ಕಡೆ ಬರ್ತಾ ಇದ್ದಾಳ, ಈ ಕಡೆ ಇರೋಳು ದುಶ್ಯಾಸನ ಸೊಸೆ ಅಲ್ವಾ, ಯಾಕೆ ಇವ್ರ್ಯಾರು ನನಗೆ ಗುರ್ತೆ ಹತ್ತುತ್ತಿಲ್ವಲ್ಲ ಅಂತ ಅನ್ಕೊಂಡು ಯಾವ ಮಾತು ಆಡದೆ ವಿದುರ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಬಂಗಾರದ ಕಿರೀಟ, ಕೇಯೂರ, ಕಂಠಿಹಾರ, ಕಾಲಿಗೆ ಕಾಲ್ಬಳೆಗಳನ್ನು ಧರಿಸಿದ್ದ ಮಹಾರಾಣಿ ಭಾನುಮತಿ ಕೇಳ್ತಾಳೆ, ವಿದುರ,
ಯಾರ ಪರವಾಗೂ ಯುದ್ಧಕ್ಕೆ ಹೋಗೋದಿಲ್ಲ ಅಂತ ನೀನು ಹೇಳಿದ್ಯಂತೆ, ಈ ಕಡೆಯಿಂದ ಬರ್ತಾ ಇದೆಯಾ, ಶತ್ರು ಪಕ್ಷದಲ್ಲಿದ್ಯಾ ನೀನು ಅಂತ ಕೇಳ್ತಾಳೆ. ಇಲ್ಲಮ್ಮ, ಯುದ್ಧರಂಗ ನೋಡೋಕ್ಕೆ ಅಂತ ನಾನು ನಿನ್ನೆ ಹೋಗಿದ್ದೆ ಅಂತ ವಿದುರ ಹೇಳ್ತಾನೆ. ಸರಿ, ರಥದಲ್ಲಿ ಕೂತಿರೋರು ಯಾರು? ನಿನ್ನ ಹೆಂಡತಿಗೆ ರಥದಲ್ಲಿ ಕೂರುವಷ್ಟು ಆರೋಗ್ಯ ಇಲ್ಲ ಅಂತ ಕೇಳಿದ್ದೀನಿ, ಜೊತೆಗೆ ಈಕೆ ವಿಧವೆ ಹಾಗೆ ಕಾಣ್ತಾಳಲ್ವಾ ಅಂತ ಭಾನುಮತಿ ಹೇಳ್ತಾಳೆ. ಈಕೆನಾ ಅಂತ ವಿದುರನಿಗೆ ಹೇಳೋ ಮನಸ್ಸು ಬರೋದಿಲ್ಲ. ಆದರೆ ಹೇಳದೇ ಇದ್ರೆ ಮಹಾರಾಣಿ ಮತ್ತೆ ಮತ್ತೆ ಅದನ್ನ ಕೇಳ್ತಾಳೆ ಅಂದ್ಕೊಂಡು, ಈಕೆ ನನ್ನ ಮನೆಯಲ್ಲೇ ಇದ್ದಾಳೆ, 13 ವರ್ಷದಿಂದ ಇಲ್ಲೇ ಇದ್ದಾಳೆ, ನಿಮ್ಮ ಯಾರ ದೃಷ್ಟಿಗೂ ಬೀಳೋ ಅಂತಹ ಪ್ರಸಂಗ ಆಕೆಗೆ ಬಂದಿರಲಿಲ್ಲ ಅಷ್ಟೇ ಅಂತಾನೆ. ಭಾನುಮತಿಗೆ ಪೆಚ್ಚು ಅನಿಸುತ್ತೆ. ರಾಜಸೂಯದಲ್ಲಿ ಖಾಂಡವ ಪ್ರಸ್ಥದಲ್ಲಿ ನೋಡಿದ್ದ ಗುರುತು ಹತ್ತುತ್ತಾಕೆಗೆ. ಆಗ ರಾಜಮಾತೆ ಹಾಗೆ ಇದ್ದ ಈ ಕುಂತಿ ಅಂದರೆ ಪಾಂಡವರ ತಾಯಿ ಈಗ ವಿರಕ್ತೆ ಹಾಗೆ ಒರಟಾದ ಬಿಳಿ ಹತ್ತಿ ವಸ್ತ್ರವನ್ನು ಹುಟ್ಟಿದಳಲ್ಲ ಅನ್ಕೊತಾಳೆ. ಜೊತೆಗೆ ಯಾವುದೋ ಒಂದು ಮೂಲೆಯಲ್ಲಿ ಇದಕ್ಕೆಲ್ಲ ತಾವೇ ಕಾರಣರ ಅನಿಸಿ ತಲೆ ತಗ್ಗಿಸ್ತಾಳೆ. ಆಗ ವಿದುರ ಹೇಳ್ತಾನೆ, ನೋಡಿ, ರಥದಲ್ಲಿ 6-7 ಜನರಾದರೂ ಅನುಸರಿಸ್ಕೊಂಡು ಕೂತ್ಕೋಬಹುದು, ಯಾರಿಗಾದ್ರೂ ಬಳಲಿದ್ರೆ ಸಾಕಾಗಿದ್ರೆ ಅವರು ಬನ್ನಿ ಅಂತ ಹೇಳ್ತಾನೆ. ಕುಂತಿನೂ ಅದಕ್ಕೆ ಒಪ್ಕೋತಾಳೆ. ಆದರೆ ಅವ್ರು ಯಾರು ತಲೆನೂ ಎತ್ತೋದಿಲ್ಲ, ಉತ್ತರನೂ ಕೊಡೋದಿಲ್ಲ. ಭಾನುಮತಿ, ಬಾ ದುಶ್ಯಳೆ, ಬಾ, ನಿನ್ನ ಹೆಸರೇನಮ್ಮ? ಭಾನುಮತಿ ಪಕ್ಕ ಇರೋ ಹಾಗೆ, ಬನ್ನಿ ಬನ್ನಿ ಅಂತ ಕುಂತಿ ಮತ್ತೆ ಕರೀತಾಳೆ. ಆದರೆ ದುಶ್ಯಳೆ ತನ್ನ ಆತ್ಮಗೌರವವನ್ನು ಸ್ಥಾಪಿಸ್ಕೊಳ್ಳೋ ಒಂದು ಭರದಲ್ಲಿ ಹೇಳ್ತಾಳೆ, ಇಲ್ಲ, ನಾವು ನಡ್ಕೊಂಡೆ ನಮ್ಮೂರು ಸೇರ್ತೀವಿ ಅಂತಾಳೆ. ಸರಿ, ಅವರಿಂದ ಬರೋದಿಲ್ಲ ಅಂತ ವಿದುರನಿಗೆ ಅರ್ಥ ಆಗುತ್ತೆ. ಹೆಚ್ಚು ಹೊತ್ತು ನಿಂತಷ್ಟು ಪರಿಸ್ಥಿತಿ ಮತ್ತು ಪೇಚನ್ನು ಹೆಚ್ಚಿಸುತ್ತೆ ಅಂತ ಅರಿವಾಗತ್ತೆ ಅವನಿಗೆ. ಸರಿ, ಊರಲ್ಲಿ ಭೇಟಿಯಾಗೋಣ ಅಂತ ಹೇಳಿಬಿಟ್ಟು ರಥವನ್ನು ಹತ್ತಿ ಕುದುರೆಯನ್ನು ಮುಂದೆ ಕೂಡಿಸ್ತಾನೆ ವಿದುರ. ಮತ್ತೆ ಕತೆ ಯುದ್ಧರಂಗದ ಕಡೆಗೆ ಬರುತ್ತೆ. ಕಥೆನಲ್ಲಿ ಈಗಾಗಲೇ ಶಲ್ಯ ಸತ್ತು ಹೋಗಿರ್ತಾನೆ. ಆದರೆ ಈ ಕಥೆನಲ್ಲಿ ಅಲ್ಲಿಂದ ಮುಂದಕ್ಕಿಂದ ಅಲ್ಲ, ಇನ್ನು ಹಿಂದಿಂದಕ್ಕೆ ಹೋಗುತ್ತೆ. ಅಂದರೆ ಶಲ್ಯ ಸಾಯಕ್ಕಿಂತ ಮುಂಚಿಂದ ಏನಾಗಿರುತ್ತೆ ಅನ್ನೋದ್ರ ವಿವರ ಇರುತ್ತೆ. ಒಬ್ಬ ಸೇವಕ ಬರ್ತಾನೆ, ಶಲ್ಯನಿಗೆ ಹೇಳ್ತಾನೆ, ಮಹಾರಾಜ, ಕರ್ಣ ಸತ್ತು ಹೋದನಂತೆ, ಸಾರಥಿ ಇಲ್ಲದೆ, ಅಂದರೆ ನೀನು ಇಳಿದು ಬಂದ್ಬಿಟ್ಟೆಲ್ಲ, ಹಾಗಾಗಿ ಅವನಿಗೆ ಸಾರಥಿ ಯಾರೂ ಇರಲಿಲ್ಲ. ಆಗ ಅವನ ರಥದ ಚಕ್ರ ಹೂತ್ಕೊಂತಂತೆ, ಕುದುರೆಗಳು ಕಣ್ಣಿ ಹಾಕ್ಕೊಂಡು ಒದ್ದಾಡಿದ್ವಂತೆ. ಆಗ ಅವನೇ ಇಳಿದು ಅದನ್ನು ಸರಿ ಮಾಡ್ತಾ ಇರಬೇಕಾದ್ರೆ ಅರ್ಜುನನ ಬಾಣ ತಗಲಿ ಕೆಳಗೆ ಬಿದ್ದನಂತೆ. ಆಗ ನಮ್ಮ ಸೈನ್ಯ ಎಲ್ಲ ಹೆದರ್ಕೊಂಡು ಚಲ್ಲಾಪಿಲ್ಲಿ ಆಯ್ತಂತೆ ಅಂತ ಹೇಳ್ತಾನೆ. ತಾನು ಕರ್ಣನ ರಥವನ್ನು ಬಿಟ್ಟು ಹಿಂತಿರುಗಿ ಒಂದು 4-5 ಗಳಿಗೇನೂ ಆಗಿಲ್ವಲ್ಲ, ಆಗಲೇ ಸತ್ತು ಬಿದ್ದಂತಲ್ಲ ಅಂತ ಶಲ್ಯಂಗೆ ಯೋಚನೆ ಆಗತ್ತೆ. ಜೊತೆಗೆ ಅವನು ಏನು ಹೇಳಿದ್ದ, ಸೊಕ್ಕಿನ ಸೂತ ಅಂತ ನೆನಪು ಮಾಡ್ಕೊಳ್ತಾನೆ. ಮದ್ರ ದೇಶದವರಷ್ಟು ಸದರದ ಹೆಂಗಸರು ಯಾರೂ ಇಲ್ಲ ಅಂತ ನಮ್ಮ ಹೆಂಗಸರನ್ನ ಎಷ್ಟು ಹೀನಾಯವಾಗಿ ಮಾತಾಡಿದ್ನಲ್ವಾ. ಅದರ ಹಿಂದೆನೆ ತನ್ನ ಅಂತರಂಗನೆ ತನಗೆ ಕುಕ್ಕಕ್ಕೆ ಶುರುವಾಗುತ್ತೆ. ಅಂದರೆ ಶಲ್ಯನಿಗೆ ತಾನು ಯುದ್ಧದ ಮಧ್ಯೆ ರತಿಯನ್ನು ಬಿಟ್ಟು ಸಾರಥಿ ಯಾವತ್ತು ಬರಬಾರ್ದಾಗಿತ್ತು, ನಾನು ತಪ್ಪು ಮಾಡಿದೆ ಅಂತ ಅವನ ಅಂತರಂಗ ಹೇಳ್ಕೊಳಕ್ಕೆ ಶುರುವಾಗುತ್ತೆ. ಆದರೆ ನಾನು ಶುದ್ಧ ಕ್ಷತ್ರಿಯನಾದವನು, ಕಿರೀಟವನ್ನು ಧರಿಸಿರುವಂತಹ ಅಭಿಷಿಕ್ತನಾದ ರಾಜ. ಆದರೆ ನನ್ನನ್ನು ಈ ಸೂತನ ಸಾರಥಿ ಆಗು ಅಂತ ದುರ್ಯೋಧನ ಕೇಳ್ದ, ಅದು ತಪ್ಪಲ್ವಾ ಅನ್ನೋ ಒಂದು ಆತ್ಮಸಮರ್ಥನೆ ಆಗುತ್ತೆ. ಜೊತೆಗೇನೆ ಏನಾದರೂ ಒಂದು ವಾದ ಮಾಡಬೇಕಾದ್ರೆ ಎಷ್ಟು ನಯವಾಗಿ ಆ ದುರ್ಯೋಧನ ಒಡಂಬಡಿಸ್ತಾನಲ್ವಾ. ಕಾಗೆ ಬಣ್ಣ ಬೆಳ್ಳಗಿದೆ ಅಂತ ಹೇಳಿಬಿಟ್ಟು ಕಣ್ಣಿಗೂ ಸ್ಪಷ್ಟವಾಗಿ ಕಾಣೋ ಹಾಗೆ ಚಪ್ರ ಕಟ್ಟಿಬಿಡ್ತಾನೆ, ಮಾತಿನ ಚಪ್ರ. ತನ್ನನ್ನು ಕೂಡ ಮೊದಲು ಮಾರ್ಗ ಮಧ್ಯದಲ್ಲೇ ಸ್ವಾಗತ ಮಾಡಿದ್ದ. ಮಾತನಾಡಿಸಿದ ದಿವಸದಿಂದ ದುರ್ಯೋಧನ ನೆನಪೆಲ್ಲ ಏನೇನಾಗಿತ್ತು, ಹೇಗೆ ಮಾಡಿದ್ದ ಅಂತ ಶಲ್ಯನಿಗೆ ಬರಕ್ಕೆ ಶುರು ಆಗುತ್ತೆ. ಗುಡಿಸಲಿನ ಒಳಗಡೆ ಉರಿ ಮಾಡಿದ್ದ ಬೆಂಕಿ ಹತ್ರನೇ ಶಲ್ಯ ಕೂತಿರ್ತಾನೆ. ಆಗಲೇ ಚಳಿಗಾಲ ಪ್ರಾರಂಭ ಆಗಿರುತ್ತೆ. ಹೊರಗಡೆ ಯುದ್ಧರಥದಲ್ಲಿ ಕೂತು ಓಡಾಡ್ತಿದ್ರೆ ಈ ಚಳಿ ಗೊತ್ತಾಗೋದಿಲ್ಲ. ಒಳಗಡೆ ಬಂದು ಕೂತ್ರೆ ಮತ್ತೆ ಚಳಿಯ ಕೊರತ. ಇನ್ನು ಸೂರ್ಯ ಮುಳುಗಿದ್ರೆ ದೇವರೇ ಕಾಪಾಡಬೇಕು, ಅಷ್ಟು ಚಳಿ. ಜೊತೆಗೆ ನಾನು ತಪ್ಪು ಮಾಡಿಬಿಟ್ನಾ ಅಂತ ಅವನಿಗೆ ಮತ್ತೆ ಮತ್ತೆ ಅನ್ಸಕ್ಕೆ ಶುರು ಆಗುತ್ತೆ. ಕಾಲುಗಳನ್ನು ಬೆಂಕಿ ಕಡೆಗೆ ನೀಡಿ ಕಾಲು ಕಾಯಿಸ್ಕೊಳ್ಳೋಕೆ ಶುರು ಮಾಡ್ತಾನೆ. ಹಾಳಾದ ಯುದ್ಧ ಇದು, ಎಷ್ಟು ದಿನಕ್ಕೆ ಮುಗಿಯುತ್ತೋ ಏನೋ. ಹಾಯಾಗಿ ಊರಲ್ಲಾದರೂ ನಾನು ಇರಬೇಕಾಗಿತ್ತು. ನಾನು ಹಾಗೇನೆ ಅಂದೆ, ಆದರೆ ಕೇಳಬೇಕಲ್ಲ, ಈ ರುಕ್ಮ ಮತ್ತು ಈ ವಜ್ರ ಅಜಯ ಇವರೆಲ್ಲರೂ ಕೂಡ ಸಾವು ಒಳಗಿಂದ ಅವ್ರನ್ನೆಲ್ಲ ದಬ್ಕೊಂಡು ಬಂತೋ ಏನೋ ಗೊತ್ತಿಲ್ಲ.
ತಮ್ಮ ರಾಜ್ಯಕ್ಕೂ ಸಂಬಂಧವಿಲ್ಲದ ಈ ಯುದ್ಧಕ್ಕೆ ನಾವು ಬರಬಾರ್ದಾಗಿತ್ತು. ನಮ್ಮ ಮದ್ರಕ್ಕಿಂತ ಈ ಕುರ್ನಾಡಲ್ಲಿ ಚಳಿ ಹೆಚ್ಚು. ಹಾಳು ದೇಶ ಇದು, ಯಾವುದು ಸುಖ ಇಲ್ಲದ, ಯಾವುದು ನಿಖರ ಇಲ್ಲದೆ ಇರುವಂತಹ ದೇಶ ಇದು ಅಂತ ಅನ್ಕೊಳ್ತಿರ್ತಾನೆ. ಆಗ ಅಂಗಾಲುಗಳು ಚುರುಗುಟ್ದಂಗಾಗತ್ತೆ ಶಾಖಕ್ಕೆ. ತಕ್ಷಣ ಹಿಂತಗೋತಾನೆ. ತಪ್ಪು ಮಾಡಿದೆ ನಾನು ಅಂತ ಮನಸ್ಸು ಮತ್ತೆ ಕೊರಿಲಿಕ್ಕೆ ಪ್ರಾರಂಭ ಆಗುತ್ತೆ. ನನ್ನಿಬ್ಬರು ಮಕ್ಕಳನ್ನ ಗುರಿ ಇಟ್ಟು ಕೊಂದ ಆ ಚಾಂಡಾಲ ಅರ್ಜುನನನ್ನ ನಾನು ಕೊಲ್ಲಬೇಕಾಗಿತ್ತು. ನನ್ನ ಕೈಲಿ ಆಗ್ತಿರ್ಲಿಲ್ಲ. ಅವನನ್ನು ಕೊಲ್ಲಬಲ್ಲವನು ಕರ್ಣ ಒಬ್ಬನೇ ಆಗಿದ್ದ. ನಾನು ಅವನನ್ನು ಹಳಿಬಾರ್ದಾಗಿತ್ತು, ಧೃತಿ ಕೆಡಿಸ್ಬಾರ್ದಾಗಿತ್ತು, ಸರಿಯಾಗಿ ರಥ ನಡೆಸ್ಬೇಕಾಗಿತ್ತು. ಶಹಬಾಷ್ ವೀರ, ಹೊಡೆ ಬಾಣಗಳನ್ನ ಅಂತ ನಾನು ಅವನನ್ನು ಸ್ವಲ್ಪ ಹೊಗಳಿದ್ದಿದ್ರೆ ನನ್ನ ಮಕ್ಕಳನ್ನು ಕೊಂದ ವೈರಿಯ ರಕ್ತ ಹರಿಸೋ ಅಂತಹ ಶಕ್ತಿ ಅವನಿಗಿತ್ತು. ಇವರು ಶಲ್ಯರಾಜನ ಕುಲದವರು ಅಂತ ಅವನಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿಲ್ಲದಿದ್ರು ಕೂಡ ಪಿತೃಧರ್ಮವನ್ನ ಪಾಲಿಸೋದು ಬೇಡವಾ? ನಾನು ಅವಿವೇಕ ಮಾಡಿಕೊಂಡೆ. ಈ ಬೆಂಕಿ ಕಾಯಿಸೋದೇ ತಪ್ಪು, ಬಹಳ ಬೇಗ ಸುಸ್ತು ಮಾಡಿಸುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಒಂದು 4-6 ಮೊಳ ದೂರ ಹೋಗಿ ಗುಡಿಸಲಿನ ತಡಕೆ ಹತ್ತಿರಕ್ಕೆ ಶಲ್ಯ ಕೂತ್ಕೊತಾನೆ. ಸರಿ, ಎಲ್ಲ ಮುಗೀತು, ಊರಿಗಾದ್ರೂ ಹೋಗ್ಬೇಕು ನಾನು. ಮೂರ್ಖ, ನಿನ್ನ ರಾಜಕಾರಣಕ್ಕೆ ಬೆಂಕಿ ಬೀಳ. ಯಾರ್ದೋ ಯುದ್ಧಕ್ಕೆ ಕಳಿಸಿ ಇಷ್ಟೆಲ್ಲ ಸೈನ್ಯ ಮತ್ತು 2 ತಮ್ಮಂದ್ರನ್ನು ಕಳೆದುಬಿಟ್ಟೆ ನೀನು ಅಂತ ಅನ್ಬೇಕು ಅಂತ ಅನ್ಕೊತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಬೆನ್ನಲ್ಲಿ ಕಡಿತ ಶುರು ಆಗುತ್ತೆ. ಅರೆ, ಎಷ್ಟು ದಿನ ಆಯಿತು ನಾನು ಸ್ನಾನ ಮಾಡಿ ಅಂದ್ಕೊಂಡು ಎಡಗೈಯನ್ನು ತಿರುಚಿ ಬೆನ್ನಿನ ಮೇಲೆ ಕವಚದ ಒಳಗಡೆಗೆ ನುಗ್ಗಿಸ್ತಾನೆ. ತಕ್ಷಣ ಮೊಮ್ಮಗಳು ಹಿರಣ್ಯವತಿಯ ನೆನಪಾಗುತ್ತೆ. ಅವಳೇ ಸರಿ, ಅಜ್ಜ ಈ ಜಾಗನಾ ಅಂತ ಅಂದರೆ ಸ್ವಲ್ಪ ಮೇಲೆ ಮಗು ಅಂತ ತಾನೇನ ಹೇಳಿದ್ರೆ ಇನ್ನಷ್ಟು ಮೇಲೆ ತುಸು ಬಲಗಡೆಗೆ ಅಂತ ಹೇಳಿದ್ರೆ ಕರಾರುವಾಕ್ಕಾಗಿ ಕಡಿತ ಆಗೋ ಜಾಗವನ್ನು ಗುರುತಿಸಿ ತೀರ ತೇಲ್ಸಿನೂ ಅಲ್ಲ, ಬಲವಾಗೂ ಅಲ್ಲ, ಉಗುರು ಊರಿ ಚರ್ಮ ಕಿತ್ಕೊಳ್ಳೋ ಹಾಗೂ ಅಲ್ಲ, ಹದವಾಗಿ ಕೆರಿತಾ ಇದ್ಲು. ಆಮೇಲೆ ಎಷ್ಟು ಮೃದುವಾಗಿ ಬೆರಳುಗಳಿಂದ ಸವರ್ತಿದ್ಲು. ಅವಳ ಬೆರಳಲ್ಲೇ ಅಂಜನ ಇತ್ತೋ ಏನೋ. 4 ತಿಂಗಳಾಗೋಯ್ತು ಪಾಪ ಆ ಮಗುನ ನೋಡಿ. ಹೇಗಿದ್ದಳೋ ಏನೋ. ಜೊತೆಗೆ ಇನ್ನೆಷ್ಟು ಋತು ನಷ್ಟ ಆಗಿದೆಯೋ ಏನೋ. ಊರಿಗೆ ಹೋದ ತಕ್ಷಣ ಆ ಮೂರ್ಖ ರುಕ್ಮನ ಬೆನ್ನಿನ ಮೇಲೆ 4 ಬಾರಿಸ್ಬೇಕು. ಅವನ ಹೆಂಡತಿ ಕೂಡ ಅಷ್ಟೇ, ಗಂಡ ಹೇಳಿದ ಹಾಗೆ ಕೇಳ್ತಾಳೆ. ಇವಳು ಕುಣಿತಾಳೆ, ಅವನು ಕುಣಿತಾನೆ ಅಂತ ಅನ್ಕೊಳ್ಳುವಾಗ ಸೇವಕ ಹೇಳ್ತಾನೆ, ಮಹಾರಾಜ ನೀನು ಕರ್ಣನನ್ನ ಹೀಯಾಳಿಸಿ ರಥದಿಂದ ಇಳಿದು ಬಂದಿಯಲ್ಲ, ಆಗ ಶತ್ರುಪಕ್ಷ ಪೇಶ್ ಪೇಶ್ ಅಂತ ನಿನ್ನ ಹೊಗಳುತ್ತಂತೆ ಅಂದಾಗ, ಹೊಗಳದೆ ಏನು ಮಾಡ್ತಾರೆ? ಹಾಗಾದರೆ ಅರ್ಜುನನಿಗೆ ಗೊತ್ತಿರೋಕ್ಕಿಲ್ಲ ಇವರು ನನ್ನ ಮಕ್ಕಳು ಅಂತ ಅನ್ಕೊಳ್ತಾನೆ. ಆರ್ಯಾವರ್ತಕ್ಕೆ ಚತುರ್ಬಿಲ್ಲುಗಾರನಾದ ಅರ್ಜುನನನ್ನು ಕೊಂದ್ವಿ ಅನ್ನೋ ಒಂದು ಕೀರ್ತಿ ಬರುತ್ತೆ ಅನ್ನೋ ದುರಾಸೆಗೆ ಬಿದ್ದು ನನ್ನ ಮಕ್ಕಳು ಮುಂದಕ್ಕೆ ನುಗ್ಗಿದ್ರು. ಅವನನ್ನ ಸೆಣಸಿ ಬಾಣ ಹೊಡೆದು ಯಾರದೋ ಯುದ್ಧಕ್ಕೆ ಇವರು ಸತ್ರು, ಹುಡುಗ ಮುಂಡೆವು ಅಂತ ಅನ್ಕೊಳ್ತಾನೆ. ಒಮ್ಮೆ ಆಕಳಿಸಕ್ಕೆ ಅಂತ ದೊಡ್ಡದಾಗಿ ಬಾಯನ್ನು ತೆಗಿತಾನೆ. ಹೊರಗಡೆ ಎಲ್ಲ ಕತ್ತಲಾಗಿರೋದು ಕಾಣುತ್ತೆ. ದೀಪ ಹೊತ್ಸು ಅಂತ ಸೇವಕನಿಗೆ ಹೇಳೋ ಅಗತ್ಯನೂ ಇವಾಗ ಇರಲಿಲ್ಲ. ಯಾಕೆಂದರೆ ಯಾರ ಶಿಬಿರಕ್ಕೂ ಪ್ರತ್ಯೇಕ ದೀಪ ಇರಲೇ ಇಲ್ಲ. ಏಕೆಂದರೆ ಎಣ್ಣೆ ಸರಬರಾಜು ನಿಂತೇನೆ 4-6 ದಿನದ ಮೇಲಾಗಿತ್ತು. ಇಷ್ಟು ದಿನದ ಯುದ್ಧ ಯಾವ ಸೀಮೆಯಲ್ಲಿ ತಾನೇ ನಡೆಯುತ್ತೆ ಅನ್ನಿಸ್ತು. ತನ್ನ ಸೇವಕನಾದ ನೀಪನನ್ನು ಕರೀತಾನೆ ಶಲ್ಯ. ನೀಪ, ಬೆಂಕಿ ಆರಬಹುದು ಅನಿಸುತ್ತೆ, 1-2 ಮರದ ತುಂಡು ಹಾಕು. ಇಲ್ಲ ಅಂತಂದರೆ ಇಲ್ಲಿ ಸೊಳ್ಳೆಗಳು ಚಿಗಟಗಳು ಬರುತ್ತೆ. ಆ ಕಟ್ಟಿಗೆ ತುಂಡಿಗೆ ಯಾವುದಾದ್ರೂ ಒಂದು ರಥವನ್ನು ಚೂರು ಮಾಡ್ಕೊಂಡು ಬಾ ಅಂತ ಅನ್ಬೇಕಾದ್ರೆ ಅವನಿಗೆ ಮತ್ತೆ ಆಕಳಿಕೆ ಬರುತ್ತೆ. ಎಷ್ಟೊಂದು ಸಲ ಆಕಳಿಕೆ ಬರ್ತಾ ಇದೆ ಅನಿಸಿ ನಿನ್ನೆ ರಾತ್ರಿ ಎಲ್ಲ ನಾನು ನಿದ್ದೆ ಮಾಡೇ ಇಲ್ಲ ಅಲ್ವಾ. ಸೂತನಿಗೆ ಸಾರಥಿ ಆಗುವಂಥ ದುರ್ಯೋಧನ ಏನೋ ಹೇಳಿ ಒಪ್ಪಿಸ್ದ. ಮಾವ, ನಿನ್ನ ಪುತ್ರ ಶೋಕದಲ್ಲಿ ಶತ್ರುವಿನ ವಧೆಯನ್ನು ಬಯಸ್ತೀಯಾ? ಕ್ಷತ್ರಿಯತ್ವದ ಹುಂಬ ಗೌರವಕ್ಕೆ ಜೋತ್ ಬೀಳ್ತೀಯಾ ಅಂತೇನೋ ಹೇಳಿ ಹೋದ. ಆದರೆ ಇಡೀ ರಾತ್ರಿ ನಾನು ಮಲಗೇ ಇಲ್ಲ ಅಂತ ನೆನಪಾಗಿ ಶಲ್ಯನಿಗೆ ಮತ್ತೆ ಮತ್ತೆ ಆಕಳಿಕೆ ಶುರುವಾಗುತ್ತೆ. ಅಷ್ಟರಲ್ಲಿ ರಥದ ಸದ್ದು ಕೇಳುತ್ತೆ. ದುರ್ಯೋಧನ ಮಹಾರಾಜನಿಗೆ ಜಯವಾಗಲಿ ಅಂತ ದೊಡ್ಡ ಗಂಟಲಿನ ಉದ್ಘೋಷನ್ನು ಕೇಳುತ್ತೆ. ಅರೆ, ದುರ್ಯೋಧನ ಇಲ್ಯಾಕೆ ಬರ್ತಾನೆ ಅನ್ಕೊಂಡು ತಿರುಗಿ ನೋಡಿದಾಗ ಹೊಳೆಯುತ್ತಿದ್ದಂತಹ ಕುರು ಸಿಂಹಾಸನದ ಕಿರೀಟ, ಕೊರಳಿನ ಹಾರ, ಮಣಿಕಟ್ಟಿನ ಬಳೆಗಳು ಇವುಗಳನ್ನೆಲ್ಲ ಹಾಕ್ಕೊಂಡು ಅಲಂಕೃತನಾಗಿದ್ದಂತಹ ದುರ್ಯೋಧನ ಶಲ್ಯನ ಗುಡಿಸ್ದೊಳಕ್ಕೆ ಬರ್ತಾನೆ. ಇವನು ಸ್ನಾನ ಮಾಡಿ ಎಷ್ಟು ದಿನ ಆಗಿದೆಯೋ ಏನೋ, ಬೆವರು ವಾಸನೆ ಬರ್ತಾ ಇದೆ ಅಂತ ಶಲ್ಯ ಅಂದ್ಕೊಳ್ತಾನೆ. ಎದುರಿನ ಚಾಪೆ ಮೇಲೆ ದುರ್ಯೋಧನ ಕೂತ್ಕೊಳ್ತಾನೆ.
ಉರಿತಿದ್ದ ಬೆಂಕಿಯ ಕೆಂಪು ಪೊರೆ ಅವನ ಕಣ್ಣಿನ ಅಂಗಳದಲ್ಲೂ ಬೆಳಗ್ತಾ ಇರುತ್ತೆ. ಅಂದ್ರೆ ಇವನಿಗೆ ತುಂಬಾ ಕೋಪ ಬಂದಿದೆ, ಅದು ತನ್ನ ಮೇಲೆ ಅಂತ ಹೇಳ್ಬಿಟ್ಟು ಶಲ್ಯನಿಗೆ ಅರ್ಥ ಆಗುತ್ತೆ. ಆಗ ದುರ್ಯೋಧನ ಹೇಳ್ತಾನೆ, ಮಾವ, ದೋಷವನ್ನು ಆರೋಪಣೆ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಕರ್ಣ ನನಗೆ ಎಂತಹ ಸ್ನೇಹಿತ ಆಗಿದ್ದು ಅನ್ನೋದು ನಿನಗೂ ಗೊತ್ತು. ಅವನು ಸತ್ತ ಹೊಣೆ, ಹಾಗೇನೆ ಅರ್ಜುನ ಬದುಕಿರೋ ಹೊಣೆ, ಇಂದಿನ ನಮ್ಮ ಸೋಲಿನ ಹೊಣೆ ಎಲ್ಲವೂ ಕೂಡ ನಿಂದೇನೆ ಅಂತ ಹೇಳ್ತಾನೆ. ಮುದುಕ ಶಲ್ಯನ ಮನಸ್ಸು ದಿಕ್ಕು ತಪ್ಪುತ್ತೆ. ಅರಿವನ್ನು ಮೀರಿ ಹೊಣೆ ಭಾರವನ್ನು ಹೊತ್ತು ಕೂಸಿದು ಕಿವಿ ಒಳಗಡೆ ಒಂದೇ ಸಮನೆ ಚುಯಿ ಅಂತ ಸದ್ದು ಬರೋಕ್ಕಾಗುತ್ತೆ. ಹೊರಗೆ ನಿಂತಿದ್ದ ರಥದ ಕುದುರೆಯ ಕೆನೆತ, ಗೊರಸಿನ ದಡಬಡ, ಹೋ ಹೋ ಅಂತ ಮುಪ್ಪಿರಿಯುವಂತಹ ಸಾರಥಿಗಳ ಧ್ವನಿಗಳು ಎಲ್ಲವೂ ಅವನ ಕಿವಿ ಮೇಲೆ ಬೀಳ್ತಾ ಇರುತ್ತೆ. ಆ ನಂತರ ನಿಧಾನವಾಗಿ ಆ ಸದ್ದು ಕೂಡ ನಿಂತು ಹೋಗುತ್ತೆ. ಸ್ವಲ್ಪ ಹೊತ್ತು ಕಳೆದ ನಂತರ ದುರ್ಯೋಧನ ಮಾತಾಡ್ತಾನೆ. ಆರೋಪ ಪ್ರತ್ಯಾರೋಪದಿಂದ ಏನು ಪ್ರಯೋಜನ ಇಲ್ಲ ಮಾವ. ನಿನ್ನ ಮಕ್ಕಳನ್ನ ಕೊಂದ ಅರ್ಜುನನನ್ನ ಆಹುತಿ ತಗೊಳ್ತೀನಿ ಅಂತ ನೀನು ಶಬ್ದ ಮಾಡಿದ್ಯಾ. ಇವತ್ತಿನ ಯುದ್ಧದಲ್ಲಿ ಇನ್ನೂ ಅರ್ಧದಷ್ಟು ನಾಗರಗಳು ಉಳಿದಿದ್ದಾರೆ, ನಮ್ಮ ಸೈನ್ಯನೂ ಇದೆ. ನೀನು ಸೇನಾಪತಿ ಆಗು. ನಾಳೆ ನಿನ್ನ ಶಪಥವನ್ನು ನೆರವೇರಿಸ್ಕೊಂಡ್ರೆ ನಿನ್ನ ಮಕ್ಕಳಿಗೂ ಕೂಡ ಸ್ವರ್ಗ ಪ್ರಾಪ್ತಿಯ ಆಗತ್ತೆ ಅಂತಾನೆ. ಕುಸಿದಿದ್ದ ಶಲ್ಯನ ಮನಸ್ಸು ಮತ್ತೆ ನಿಧಾನವಾಗಿ ಮೇಲೆ ಇರುತ್ತೆ. ಆ ನಂತರ ಅದಕ್ಕೆ ದಿಕ್ಕು ಕೂಡ ದೊರೆಯುತ್ತೆ. ಕರ್ಣನನ್ನೇನೋ ನೀನು ಸೂತ ಅಂತ ಜರಿಬಹುದು, ಆದರೆ ಈ ಸೇನಾ ಪದವನ್ನ ನೀನೇ ನೋಡಿದ ಹಾಗೆ ಆಚಾರ್ಯ ದ್ರೋಣರು, ಸ್ವಯಂ ಪಿತಾಮಹ ಭೀಷ್ಮರು ಕೂಡ ಅಲಂಕಾರ ಮಾಡಿದ್ರು. ಈಗ ನಾನು ನಿನಗೆ ಕೊಡ್ತಾ ಇದ್ದೀನಿ, ಇವತ್ತಿನಿಂದ ನೀನು ನಮ್ಮ ಸೈನ್ಯಕ್ಕೆ ಸೇನಾಧಿಪತಿ ಅಂತ ಹೇಳ್ತಾನೆ ದುರ್ಯೋಧನ. ಶಲ್ಯ ಕತ್ತೆತ್ತಿ ಇವಾಗ ದುರ್ಯೋಧನ ಕಡೆ ನೋಡ್ತಾನೆ. ಅವನ ಮುಖದಲ್ಲಿದ್ದ ಭಾವ ಇವನಿಗೆ ಅರ್ಥ ಆಗೋದಿಲ್ಲ. ಬೆಂಕಿಯ ಉರಿಯಲ್ಲಿ ಅವನ ಕಿರೀಟ ಹೊಳಿತಾ ಇರೋದು ಮಾತ್ರ ಕಾಣಿಸ್ತಿರುತ್ತೆ, ಆದ್ರೆ ತನ್ನೊಳಗಿನ ಏನೋ ಒಂದು ತೆರವಾದ ಭಾವನೆ ಒಸರ್ತಾ ಇದೆ. ಕುತ್ತಿಗೆಯ ನರಗಳು ಉಬ್ಬಿ ಗಂಟ್ಲೊಳಗಡೆ ಏನೋ ತುಂಬಿ ಹಿಡಿದಂತಾಗ್ತಾ ಇದೆ. ಯಾಕೆ ಏನು ಅನ್ನೋ ತಿಳಿದಿರುವಂತಹ ಭಾವನೆ. ಆಗ ಅವನು ಹೇಳ್ತಾನೆ, ನಾಳಿನ ಯುದ್ಧ ತಂತ್ರ ಮೊದಲಾದವನ್ನ ನಾವೇ ಮಾಡ್ತೀವಿ. ಈಗ ಹೋಗಿ ಕಂಗೆಟ್ಟಿರೋ ನಮ್ಮ ಸೈನಿಕರಿಗೂ ನಾಗರಿಗೂ ಧೈರ್ಯ ತುಂಬಿ ನೀನು ಸೇನಾನಿ ಆಗಿರೋದನ್ನ ಕೃಪಾಚಾರ್ಯ, ಅಶ್ವತ್ಥಾಮ, ಕೃತವರ್ಮ ಎಲ್ರಿಗೂ ಹೇಳ್ತೀನಿ. ನೀನು ಬೇಕಾದ್ರೆ ಸ್ವಲ್ಪ ವಿಶ್ರಾಂತಿ ತಗೋ. ನಾನು ಸೇನಾನಿಯ ಖಡ್ಗ ಮತ್ತು ಮಂತ್ರ ಹೇಳೋ ಪುರೋಹಿತನ ಜೊತೆಗೆ ಆಮೇಲೆ ಬರ್ತೀನಿ, ಆಗಬಹುದಮ್ಮವ ಅಂತ ದುರ್ಯೋಧನ ಹೇಳ್ತಾನೆ. ಮದ್ರರಾಜ ಏನು ಮಾತಾಡದೆ ಆಯ್ತು ಅಂತ ತಲೆ ಅಲ್ಲಾಡಿಸ್ತಾನೆ. ಅವನು ತಲೆ ಆಡಿಸಿದ್ದನ್ನ ತಾನು ಗುರುತಿಸಿದ್ನೇನೋ ಅನ್ನೋ ಹಾಗೆ ದುರ್ಯೋಧನನ ಸುನಕ್ಕು ಅಲ್ಲಿಂದ ಹೊರಗಡೆ ಹೊರಟೋಗ್ತಾನೆ. ರಥ ಚಲಿಸೋ ಸದ್ದು ಕೇಳಿ ಆನಂತರ ಸೇವಕ ಒಳಗೆ ಬರ್ತಾನೆ. ಮಹಾರಾಜ, ಮದ್ರ ದೇಶಕ್ಕೆ ಸಂದಿರೋ ಗೌರವ ಇದು, ಇದನ್ನ ನಿರಾಕರಿಸ್ಬೇಡ ಅಂತ ಹೇಳಿದಾಗ, ಹೌದಲ್ವಾ, ತನಗೂ ಈಗ ಇದ್ರ ಗುರುತು ಸಿಕ್ಕಂಗಾಯ್ತು. ಕುರುನಾಡಿನ ಸೇನಾಪತ್ಯ, ಭೀಷ್ಮನಂತಹ ಹಿರಿಯ ವೀರಾದಿ ವೀರ ಅಲಂಕರಿಸಿದ ಪದ ಈಗ ತಾನಾಗೆ ನನ್ನ ಹತ್ರ ಬರ್ತಾ ಇದೆಯಲ್ಲ ಅಂತ ಅನ್ಕೊಂಡು ಶಲ್ಯ ಹಿಗ್ಗುತ್ತಾನೆ. ಸೇವಕರು ರಾಜರುಗಳಿಗೆ ಅಂತ ನಡೆಸ್ತಿದ್ದ ಪಾಕಶಾಲೆ ಹತ್ರಕ್ಕೆ ಹೋಗಿ ಹಿಂತಿರುಗಿ ಬರ್ತಾರೆ. ಮಹಾರಾಜ, ಪಾಕ ಸಾಮಗ್ರಿ ಎಲ್ಲ ಮುಗಿದು ಹೋಗಿದೆ. ಈ ಮಧ್ಯಾಹ್ನದಿಂದ ಒಲೆನೆ ಹೊಚ್ಚಿಲ್ವಂತೆ. ಈಗ ಯಥೇಚ್ಛವಾಗಿ ಸಿಕ್ಕೋದು ಅಂದ್ರೆ ಉರಿ ಮಾಡುವಂತಹ ಕಟ್ಟಿಗೆಗಳು ಮಾತ್ರ. ಅದು ಮುರಿದಿರೋ ಯುದ್ಧ ರಥಗಳದು ಅಂತ ಬಾಣಸಿಗ ಕೈ ಆಡಿಸ್ದ ಅಂತ ಹೇಳಿ ಶಲ್ಯನಿಗೆ ಹೇಳಿದಾಗ, ಶಲ್ಯನಿಗೆ ಈಗ ಹಸಿವು ಇದ್ದಕ್ಕಿದ್ದ ಹಾಗೆ ಕಾಣಿಸ್ಕೊಂಡಂಗ ಅನ್ಸುತ್ತೆ. ಬೇರೆ ದಾರಿನೇ ಇಲ್ಲದೆ ಸೇವಕ ಮಹಾರಾಜನಿಗೆ ಹಾಸಿಗೆ ಹಾಸ್ಕೊಡ್ತಾನೆ. 2 ದಿನದ ಹಿಂದೆ ತಾನೆ ಮಕ್ಕಳು ಸತ್ತ ಸೂತಕ, ಅಲ್ಲದೆ ತುಪ್ಪನೂ ಇಲ್ಲದೆ ಇದ್ದಿದ್ದರಿಂದ ಹೋಮ ಮಾಡಿಲ್ಲ. ಬೆಚ್ಚನೆ ಹಾಸಿಗೆನಲ್ಲಿ ಮಲ್ಕೊಂಡಾಗ ಹೊಟ್ಟೆ ಒಳಗಡೆ ಹಸಿವು ನುಲಿಯೋಸಕ್ಕೆ ಶುರುವಾಗತ್ತೆ. ತಾನು ಸೈನ್ಯ ಸಮೇತ ವೈಭವದ ಹಸ್ತಿನಾವತಿಗೆ ಪ್ರಯಾಣ ಮಾಡೋ ದಾರಿಯಲ್ಲಿ ದುರ್ಯೋಧನ ಆರಂಭದಲ್ಲಿ ಕೊಟ್ಟಿದ್ದ ಔತಣದ ನೆನಪು ಶಲ್ಯನಿಗಾಗತ್ತೆ. ಅದರ ನೆನಪಿಂದ ಹೊಟ್ಟೆಯನ್ನು ತುಂಬೋದಿಲ್ಲ ಅಲ್ವಾ ಅನ್ನೋ ಅರಿವು ಕೂಡ ಅವನಿಗಾಗತ್ತೆ. ಮಗ್ಗಲು ಬದಲಾಯಿಸ್ತಾನೆ. ಇನ್ನು ಈ ಯುದ್ಧ ಮುಗಿಯೋ ತನಕ ಯಾರಿಗೂ ಯಾವ ಆಹಾರನೂ ಸಿಗೋದಿಲ್ಲ ಅಂತ ಅವನ ಮನಸ್ಸು ಖಚಿತಪಡಿಸ್ಕೊಳ್ಳುತ್ತೆ. ಅಥವಾ ಯುದ್ಧದಲ್ಲಿ ಆಗ್ತಾನೆ ಸತ್ತ ಒಂದು ಕುದುರೆಯನ್ನ ಕತ್ತರಿಸಿ ಮಾಂಸವನ್ನು ಮಾಡಬಹುದು, ಆದ್ರೆ ಅದನ್ನೆಲ್ಲ ಅರಗಿಸ್ಕೊಳ್ಳುವಂತಹ ವಯಸ್ಸು ತನಗಿಲ್ಲ. ಹೊಟ್ಟೆ ನೋವು ಬರುತ್ತೆ. ಜೊತೆಗೆ ಅಕಸ್ಮಾತ್ ವಿಷ ಸವೃದ ಬಾಣದಿಂದ ಏನಾದರೂ ಅದು ಸತ್ತಿದ್ರೆ ಅದರ ಮಾಂಸ ಕೂಡ
ವಿಷಕಾರಿನೇ ಆಗಿರುತ್ತೆ. ಇನ್ನು ಜೀವಂತ ಉಳಿದಿರೋ ಕುದುರೆಗಳು ಕಮ್ಮಿ, ಅವುಗಳನ್ನ ಸಾಯಿಸಿ ನಾವು ಮಾಂಸ ತಗೊಳಕ್ಕೆ. ಇವೆಲ್ಲ ಯೋಚನೆ ಮಾಡ್ತಾ ಆಕಳಿಗೆ ಬರ್ತಾನೆ ಇರುತ್ತೆ ಶಲ್ಯನಿಗೆ. ಆದ್ರೆ ನಿದ್ದೆ ಹೊರಟು ಹೋಗುತ್ತೆ. ಜೊತೆಗೆ ಇನ್ನೊಂದು ಯೋಚನೆ ಬರುತ್ತೆ ಅವನಿಗೆ, ಅಲ್ಲ ಭೀಷ್ಮನ ಹಾಗೆ ನಾನು ನಿರಾಹಾರಿಯಾಗಿ ಆಗ್ಬಿಟ್ರೆ ಹೇಗೆ? ಸ್ವಯಂ ಪಿತಾಮಹ ಭೀಷ್ಮರು ಅಲಂಕರಿಸಿದ ಸೇನಾನಿ ಪದ, ಅದನ್ನ ನಾನು ಕೂತ್ಕೋಬೇಕಲ್ವಾ ಅದರಲ್ಲಿ ಅಂತ ಅನ್ಕೊಳ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ನಗು ಬರುತ್ತೆ ಅವನಿಗೆ. ಅಷ್ಟು ವರ್ಷ ಆದ್ರೂ ಕೂಡ ಭೀಷ್ಮನ ಹಲ್ಲು ಗಟ್ಟಿಯಾಗೇ ಇತ್ತು. ಹೊಟ್ಟೆ ಹಸಿವು ಇದ್ದಕ್ಕಿದ್ದಾಗೆ ಅವನಿಗೆ ಮರೆ ಆದಂಗೆ ಅನ್ಸುತ್ತೆ. ಅರ್ಧಗಳಿಗೆ ಯಾವ ಆಲೋಚನೆನೂ ಇಲ್ಲದೆ ಅರನಿದ್ದೇ ರೀತಿಯಲ್ಲಿ ಮನಸ್ಸು ಖಾಲಿ ಆದ್ಮೇಲೆ ಮತ್ತೆ ತಡಕ್ಕಂತ ಒಂದು ವ್ಯತ್ಯಾಸ, ಒಂದು ಪ್ರಶ್ನೆ ಜೊತೆ ಜೊತೆಯಾಗಿ ಅಥವಾ ಒಂದೇ ರೂಪದ ಎರಡು ಮುಖಗಳಾಗಿ ಶಲ್ಯನಿಗೆ ಕಾಣಿಸ್ಕೊಳ್ಳಕ್ಕೆ ಶುರುವಾಗುತ್ತೆ. ಸನಾತನ ಆರ್ಯ ಧರ್ಮವನ್ನ ಅಷ್ಟೊಂದು ತಿಳ್ಕೊಂಡಿದ್ದ ಅಲ್ವಾ ಭೀಷ್ಮ. ಅಂಥವನು ಪಾಂಡವರನ್ನ ವಿರೋಧಿಸಿ ದುರ್ಯೋಧನನ ಪರ ಯಾಕೆ ನಿಂತ್ಕೊಂಡ? ಧರ್ಮ ಈ ಕಡೆಗಿದೆ ಅಂತಲಾ? ನಿಂತರೂ ಕೂಡ ಅವನು ಸೇನಾಪತಿತ್ವದ 10 ದಿನದ ಅವಧಿಯಲ್ಲಿ ಏನು ಸಾಧನೆ ಮಾಡಲೇ ಇಲ್ಲ. ದುರ್ಯೋಧನನ ಸೈನ್ಯವನ್ನ ಅರ್ಧಕ್ಕಿಂತ ಕಡಿಮೆ ಮಾಡ್ದ ಅಷ್ಟೇ. ಅನಂತರ ಇದ್ದಕ್ಕಿದ್ದ ಹಾಗೆ ನಿವೃತ್ತನೂ ಆಗ್ಬಿಟ್ಟ. ಹಿಂದೆ ಸರದ ನಿರಾಹಾರಿಯಾಗಿ ಕೊರೆಯೋ ಚಳಿಗೆ ಮೈ ಬಿಟ್ಟು ಸತ್ನಂತೆ. ಅವನ ಉದ್ದೇಶವನ್ನ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ಅವ್ರ ಮೇಲಿನ ಮನಸ್ಸು, ಇವನ ಮೇಲಿನ ಪ್ರೀತಿ, ಅನ್ನ ಋಣ ಧರ್ಮ ಋಣಗಳ ತಾಕ್ಲಾಟ, ಅಥವಾ ಇಷ್ಟೊಂದು ದೊಡ್ಡ ಯುದ್ಧವನ್ನ ನಿಭಾಯಿಸಕ್ಕೆ ಅವನಿಗೆ ತಿಳುವಳಿಕೆ ಇರ್ಲಿಲ್ವಾ? ಈ ತರ ಎಲ್ಲ ಭಾವನೆಗಳು ಶಲ್ಯನಿಗೆ ಮೂಡ್ತಾ ಹೋಗುತ್ತೆ. ಒಟ್ಟಲ್ಲಿ ಊರಿಂದ ಹೊರಡಕ್ಕೆ ಮೊದಲು ತನಗೆ ಭೀಷ್ಮರ ಬಗ್ಗೆ ಇದ್ದಂತಹ ಶೃಂಗಭಾವ ಈಗ ಇಲ್ವಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರಿವಾಗುತ್ತೆ. ದೂರದ ಪರ್ವತ ರಮ್ಯವಾಗಿರುತ್ತೆ, ಕಣ್ಣಿಗೆ ನುಣ್ಣಿಗೆ ಕಾಣಿಸುತ್ತೆ. ಸ್ವಯಂ ಭೀಷ್ಮರು ಅಲಂಕರಿಸಿದ ಸೇನಾನಿ ಪದ ಅನ್ನೋ ಮಾತು ಮತ್ತೆ ಮತ್ತೆ ನೆನಪಿಗೆ ಬರುತ್ತೆ. ಹಾಗೇನೆ ಅದು ಸ್ವಾರಸ್ಯಹೀನವಾದ ಮಾತಾ ಅಂತ ಶಲ್ಯನಿಗೆ ಅನ್ಸತ್ತೆ. ಇನ್ನೊಮ್ಮೆ ಮಗ್ಗಲು ಬದಲಾಯಿಸ್ಬೇಕಾದ್ರೆ ದೂರದಲ್ಲಿ ರಥ, ಕುದುರೆ, ಮನುಷ್ಯರ ಅಸ್ಪಷ್ಟ ಸದ್ದುಗಳು ಎಲ್ಲ ಸ್ಪಷ್ಟವಾಗಿ ಕೇಳುತ್ತೆ. ಜೊತೆಗೆ ರಾತ್ರಿ ಇನ್ನೂ ಹೆಚ್ಚು ಹೊತ್ತಾಗಿಲ್ಲ ಅನ್ಸುತ್ತೆ ಅಲ್ಲ, ಸರಿಯಾಗಿ ರಾತ್ರಿನೇ ಆಗಿಲ್ಲ ಅನ್ಸಿ ಹೊಟ್ಟೆ ಒಳಗಡೆ ಸುತ್ತ ಹಾಕ್ತಿದ್ದ ಹಸುವು ಮತ್ತೆ ಮತ್ತೆ ಅವನಿಗೆ ಅರಿವಿಗೆ ಬರ್ತಾ ಹೋಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.